ಗುರುಗಳು ಎಲ್ಲರಿಗೂ ನಮಸ್ಕಾರ. ಇದೀಗ ತಾನೇ ಒಂದು ಹೊಸ ಪ್ರೊಫೈಲ್ ಬಂದಿರೋದು. ಪ್ರೊಫೈಲ್ ಮಾತ್ರ ತುಂಬಾನೇ ಚೆನ್ನಾಗಿದೆ, ಹಾಗಾಗಿ ವಿಡಿಯೋ ಪೂರ್ತಿಯಾಗಿ ನೋಡಿ. ವಿಡಿಯೋ ಮಾತ್ರ ಎಲ್ಲ ಸ್ಕಿಪ್ ಮಾಡಿದೆ ನೋಡಿ, ಯಾಕಂದ್ರೆ ಇವರೊಂದು ಸಂಪೂರ್ಣವಾದ ಮಾಹಿತಿ ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇವೆ. ಹೆಸರು ಗಂಗೋತ್ರಿ ಆಂಟಿ ಅಂತ ಹೇಳ್ಬಿಟ್ಟು ಇವರೊಂದು ಪರ್ಸನಲ್ ಪ್ರೊಫೈಲ್ ಆಗಿದೆ ಇದು. ಹಾಗೆ ಇವರೊಂದು ಕಾರಣ ನೋಡೋದಾದ್ರೆ, ಗಂಡ ನನ್ನಿಂದ ಸ್ವಲ್ಪ ದಿನಗಳು ದೂರ ಇರುತ್ತೇನೆ ಅಂತ ಆಣೆ ಮಾಡಿದ್ದಾನೆ ನೋಡಿ ಅಂತ ಹೇಳಿಕೊಂಡಿರೋದು. ಅದೇ ಇವರ ಜೀವನದಲ್ಲಿ ದೊಡ್ಡ ಕಾರಣವಾಗಿ ಉಳಿದಿದೆ ನೋಡಿ ಅಂತ ಹೇಳಿಕೊಂಡಿರೋದು. ಹಾಗೆ ಇವರೊಂದು ವಯಸ್ಸು ನೋಡೋದಾದ್ರೆ 35ರ ಮೇಲೆ 2 ತಿಂಗಳು ಆಗಿದೆ ನೋಡಿ ಅಂತ ಬಹಳ ಸ್ಪಷ್ಟವಾಗಿ ಹೇಳಿಕೊಂಡಿದ್ದಾರೆ. ಹಾಗೆ ಇವರೊಂದು ಇರುವ ಊರು ನೋಡೋದಾದ್ರೆ ಹುಬ್ಬಳ್ಳಿಯವರು ನೋಡ್ತೀರಾ ಬಂದು ಅಂತ ಹೇಳಿಕೊಂಡಿರೋದು. ಹಾಗೆ ಇವರೊಂದು ಆಸ್ತಿ ನೋಡೋದಾದ್ರೆ ಕೈಲಾದಷ್ಟು ಮಾಡಿ ಇಟ್ಟಿದ್ದೇನೆ, ನೋಡಿ ಬನ್ನಿ ನಿಮಗೆ ಎಲ್ಲವನ್ನ ತೋರಿಸುತ್ತೇನೆ ನನ್ನ ಹೆಸರಿನ ಮೇಲೆ ಇರುವ ಆಸ್ತಿಗಳನ್ನ ಅಂತ ಹೇಳಿಕೊಂಡಿದ್ದಾರೆ. ಇದಿಷ್ಟು ಇವ್ರಿಗೆ ಸಂಬಂಧಿಸಿದ ಒಂದು ಸಂಪೂರ್ಣವಾದ ಬಯೋಡೇಟಾವನ್ನು ನಿಮ್ಮೊಂದಿಗೆ ಶೇರ್ ಮಾಡಿಕೊಂಡಿದ್ದಾರೆ. ಇದರ ಜೊತೆಗೆ ಈ ಬೈಕ್ಗಳು ಈಡೇರಿಸಬೇಕು ಓಕೆನಾ ಅಂತ ಹೇಳಿಕೊಂಡಿರೋದು. ಸೊ ಅದನ್ನು ಒಂದೊಂದಾಗಿ ನೋಡೋಣ. ದಿನದಲ್ಲಿ 4 ಸಲ ಮಾಡಿ ಖುಷಿಯನ್ನು ಪಡಿಸಬೇಕು ನೋಡಿ ಅಂತ ಬಹಳ ಕಂಡೀಷನ್ ಆಗಿ ಹೇಳಿಕೊಂಡಿರೋದು. ಆದರೆ ಒಳಗೇನೆ ಇಟ್ಟು ಸುಸ್ತು ಆಗಬಾರ್ದು, ಸ್ವಲ್ಪ ಹೊತ್ತಿಗೆ ಚೆನ್ನಾಗಿ ನೆನಪು ಇರಲಿ, ಗೊತ್ತಾಯ್ತಾ ನಿಮಗೆ ಅಂತ ಹೇಳಿಕೊಂಡಿರೋದು. ಒಟ್ಟಾಗಿ ನೀವು ಬಂದು ಮಾಡಿದ್ರು ನನ್ನ ಮೈಯಲ್ಲಿ ಸಣ್ಣ ಬದಲಾವಣೆ ಕೂಡ ಕಾಣಬಾರ್ದು, ಹಾಗೆ ತೃಪ್ತಿ ಕೊಡಬೇಕು ನೋಡಿ ಅಂತ ಹೇಳಿಕೊಂಡಿದ್ದಾರೆ. ನಾನು ನಿಮಗೆ ಒಂದು ಸನ್ನೆ ಮಾಡುತ್ತೇನೆ, ಅಲ್ಲಿವರೆಗೆ ಮಾಡಿ ಓಕೆನಾ ಅಂತ ಹೇಳಿಕೊಂಡಿರೋದು. ಅಲ್ಲಿವರೆಗೆ ನಿಮ್ಮನ್ನ ಯಾರು ಕೂಡ ಕೇಳುವುದಿಲ್ಲ ಅಂತ ಹೇಳಿಕೊಂಡಿದ್ದಾರೆ. ಇದಿಷ್ಟು ನನ್ನ ಬಯಕೆಗಳನ್ನು ಈಡೇರಿಸಬೇಕು ನೋಡಿ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಹೇಳಿಕೊಂಡಿರೋದು. ಅದರ ಜೊತೆಗೆ ಪ್ರಸ್ತುತ ಜೀವನ ಹೀಗಿದೆ ನೋಡ್ತೀರಾ ಬಂದು ಅಂತ ಹೇಳಿಕೊಂಡಿದ್ದಾರೆ. ಸೊ ಅದನ್ನು ಒಂದೊಂದಾಗಿ ನೋಡೋಣ. ನಾನು ಇರುವ ಊರಿನಲ್ಲಿ ನನ್ನ ಹೆಸರ ಮೇಲೆ 2 ಸ್ವಂತ ಮನೆಗಳು ಇವೆ, ಆರಾಮಾಗಿ ಇದ್ದೇನೆ ಅದರಲ್ಲಿ ನಾನು ಅಂತ ಹೇಳಿಕೊಂಡಿರೋದು. ಸಂಪೂರ್ಣವಾಗಿ 25 ಕೋಟಿ ಆಸ್ತಿಯನ್ನು ಹೊಂದಿದ್ದೇನೆ, ಆದರೆ ಜೀವನದಲ್ಲಿ ತಲುಪಬೇಕಾದ ಗುರಿಯನ್ನು ಇನ್ನೂ ಕೂಡ ಮುಟ್ಟಿಲ್ಲ. ಏಕೆ ಅಂತ ನನಗೆ ಚೆನ್ನಾಗಿ ಗೊತ್ತಾಗಿದೆ ನೋಡಿ ಇತ್ತೀಚಿನ ದಿನಗಳಲ್ಲಿ ಅಂತ ಹೇಳಿಕೊಂಡಿರೋದು. ಇತ್ತೀಚೆಗೆ ಗಂಡ ಮಾಡುವ ಸಮಯ ತುಂಬಾನೇ ಕಡಿಮೆಯಾಗಿದೆ, ಆದ್ದರಿಂದ ಜೀವನದಲ್ಲಿ ಅರ್ಧ ಕುಸಿದು ಹೋಗಿದ್ದೇನೆ ನೋಡಿ ಅಂತ ಹೇಳಿಕೊಂಡಿರೋದು. ಇದಿಷ್ಟು ಪ್ರಸ್ತುತ ಜೀವನ ಹೀಗಿದೆ ನೋಡ್ತೀರಾ ಬಂದು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಹೇಳಿಕೊಂಡಿದ್ದಾರೆ. ಅದ್ರ ಜೊತೆಗೆ ನನಗೆ ಇಷ್ಟವಾದವ್ರಿಗೆ ಎಜಾಡಿ ಸ್ಕ್ಲ್ಯಾಂಬರ್ ಬೈಕ್ ರಿವ್ಯೂ ಕೊಡಿಸ್ತಾರಂತೆ. ಸೊ ನೋಡೋಣ. ಸ್ಕ್ಲ್ಯಾಂಬರ್ ಕೀ ಹೈಲೈಟ್ಸ್. ಇಂಜಿನ್ ಕೆಪಾಸಿಟಿ ನೋಡೋದಾದ್ರೆ 334cc, ಮೈಲೇಜ್ ನೋಡೋದಾದ್ರೆ 23 km/L, ಟ್ರಾನ್ಸ್ಮಿಷನ್ ನೋಡೋದಾದ್ರೆ 6 ಸ್ಪೀಡ್ ಮ್ಯಾನುವಲ್, ಕಾರ್ಬೇಟ್ ನೋಡೋದಾದ್ರೆ 192 kg, ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ನೋಡೋದಾದ್ರೆ 12.5 ಲೀಟರ್ಸ್, ಸೀಟ್ ಹೈಟ್ ನೋಡೋದಾದ್ರೆ 800 mm ಇದೆ ಅಂತ ಹೇಳಿಕೊಂಡಿರೋದು. ಇದಿಷ್ಟು ಇವರಿಗೆ ಇಷ್ಟವಾದ ವ್ಯಕ್ತಿಗಳಿಗೆ ಕೊಡಿಸುವ ಒಂದು ಬೈಕಿನ ರಿವ್ಯೂ ನಿಮ್ಮೊಂದಿಗೆ ಹೇಳಿಕೊಂಡಿದ್ದಾರೆ ನೋಡಿ. ಇದಿಷ್ಟು ಇವರಿಗೆ ಸಂಬಂಧಿಸಿದ ಒಂದು ಸಂಪೂರ್ಣವಾದ ಮಾಹಿತಿ ಇದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬಿಗೆ. ಹಾಗೆ ಇವರೊಂದು ಮೊಬೈಲ್ ನಂಬರ್ ಬೇಕಂದ್ರೆ ನಮ್ಮ ಚಾನಲ್ಗೆ ಜಾಯ್ನ್ ಆಗೋ ಮುಖಾಂತರ ಇವರೊಂದು ಮೊಬೈಲ್ ನಂಬರ್ ನಿಮಗೆ ಸಿಗುತ್ತದೆ. ಸಿಕ್ಕ ನಂತರ ಕರೆ ಮಾಡಿ ನಿಮ್ಮ ಒಂದು ಮನದಾಳದ ಮಾತನ್ನು ಇವರೊಂದಿಗೆ ಹಂಚಿಕೊಂಡು ಸೆಟ್ ಮಾಡಿಕೊಳ್ಳಬಹುದು. ಇದೇ ಥರ ನಾವು ಮಾಡೋ ವಿಡಿಯೋ ನಿಮಗೆ ತಕ್ಷಣ ಬರಬೇಕಂದ್ರೆ ನಮ್ಮ ಚಾನಲ್ ಬೆಲ್ ಐಕನ್ ಅನ್ನು ಒತ್ತಿ.